ನೋಡಿ ಎಲ್ಲ ನಾವು ಮನೇಲಿದ್ದೀವಿ. ಮನೇಲಿ ರೈಸ್ ಬಾತ್ ಮಾಡ್ಕೊತಾ ಇದ್ವಿ. ನನ್ನ ಹೆಂಡತಿ ರೈಸ್ ಬಾತಿಗೆ ಏನೇನು ಬೇಕೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದಾಳೆ. ಬಟಾಣಿ ಬಿಡಿಸ್ತಾ ಇದ್ದಾಳೆ ನೋಡಿ. ಓಕೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಪ್ಯಾಕೆಟ್ ಸಿಗುತ್ತೆ. ಒಗ್ಗರಣೆ ಹಾಕೋಕ್ಕೆಲ್ಲ ರೆಡಿ ಮಾಡ್ಕೊತಾರೆ. ರೈಸ್ ಬಾತಿಗೆ ಉಪ್ಪು ಹಾಕ್ತಾ ಇದ್ದಾಳೆ. ರುಚಿಗೆ ತಕ್ಕಷ್ಟು ಉಪ್ಪು ಅಂತಾರಲ್ಲ ಹಾಗೆ. ಟೊಮೊಟೊ ಬೇಯ್ತಾ ಇದೆ. ಮೆಣಸಿನ್ಕಾಯಿ, ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ರೈಸ್ ಬಾತಿಗೆ ಏನೇನು ಬೇಕೆಲ್ಲ ಹಾಕ್ಕೊತಾ ಇದ್ದಾರೆ. ಬಟಾಣಿ ಚೆನ್ನಾಗಿದೆ. ಹಾಕ್ತಾ ಇದ್ದಾರೆ ನೋಡಿ ಮಸಾಲೆಗೆ. ರೈಸ್ ಬಾತಿಗೆ ಮಸಾಲೆ ಎಲ್ಲ ರೆಡಿಯಾಗಿದೆ. ರೈಸ್ ಬಾತಿಗೆ ಈಗ ರೈಸ್ ಹಾಕ್ತಾ ಇದ್ದಾರೆ. ರೈಸ್ ಬಾತು ರೆಡಿ. ನೋಡೋಣ ಟೇಸ್ಟ್ ಆಮೇಲೆ ಹೆಂಗಿರುತ್ತೆ ಅಂತ. ನೋಡಿ ಗೈಸ್, ರೈಸ್ ಬಾತ್ ರೆಡಿ ಆಗ್ತಾಯಿದೆ. ಸೂಪರಾಗಿ ಕುದೀತಾ ಇದೆ. ನೋಡೋಣ, ಒಂದು 10 ನಿಮಿಷದಲ್ಲಿ ರೆಡಿ ಆಗುತ್ತೆ. ಶಿಂಪ್ಲಾದಿಂದ ಬರ್ತಾ ಇಲ್ಲೊಂದು ಫ್ರೂಟ್ಸ್ ಅಂಗಡಿಗೆ ಬರ್ತಾಯಿದ್ದೀವಿ. ಫ್ರೂಟ್ಸ್ ಅಂಗಡಿ ಉದ್ದಕ್ಕೂ ತುಂಬ ಚೆನ್ನಾಗಿದೆ. ನಮ್ಮ ಕಡೆ ಅವರೆಲ್ಲ ಫ್ರೂಟ್ಸ್ ತೊಗೊತಾ ಇದ್ದಾರೆ. ಎಲ್ಲ ಆ್ಯಪಲ್ಸ್, ಗ್ರೀನ್ ಆ್ಯಪಲ್ಸ್, ರೆಡ್ ಆ್ಯಪಲ್ಸ್, ಯಾವ ಥರ ಬೇಕೋ ಎಲ್ಲ ಇದೆ. ಫ್ರೂಟ್ಸಿಂದ ಮಾಡಿರೋಂಥದ್ದೆಲ್ಲ ಐಟಮ್ಮು. ಸ್ವೀಟು ಹುಣಸೆ ಕಾಯಿನೂ ಸಿಗುತ್ತೆ ಇಲ್ಲಿ. ಇದೆಲ್ಲ ಫ್ರೂಟ್ಸಿಂದ ಮಾಡಿರೋಂಥದ್ದೇ ಜ್ಯೂಸ್ಗಳೆಲ್ಲ. ಎಲ್ಲ ಫ್ರೂಟ್ಸಲ್ಲೇ ಮಾಡಿರೋಂಥ ಜ್ಯೂಸ್ಗಳು ಎಲ್ಲ ತೊಗೊತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಇವರೆರಡು ಫ್ರೂಟ್ಸಿಂದ ಮಾಡಿರೋಂಥ ಅದೊಂದೆರಡು ಚಾಕ್ಲೇಟ್ ಪ್ಯಾಕೆಟ್ ತೊಗೊಂಡಿದ್ದಾರೆ. ತುಂಬ ಚೆನ್ನಾಗಿದೆ ಮೇಡಮ್. ಟೇಸ್ಟ್ ಎಲ್ಲ ಚೆನ್ನಾಗಿದೆ. ಓಕೆ ಸರ್, ನೀವು ತಿಂದ್ರಾ? ಎಲ್ಲ ತೊಗೊತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಎಲ್ಲ ಮೆಟೀರಿಯಲ್ ಐಟಮ್ ಎಲ್ಲ ಚೆನ್ನಾಗಿದೆ ನೋಡ್ರಿ. ಉದ್ದನು ಫುಲ್ಲು ಎಲ್ಲ ಫ್ರೂಟ್ ಶಾಪೇ. ಅದಾ ತೊಗೊತಾ ಇದ್ದೀರಾ? ಫ್ರೆಶ್ ಫ್ರೂಟ್ಸ್, ಆ್ಯಪಲ್ಲು, ಓಕೆ ತೊಗೊತಾ ಇದ್ದೀರಲ್ಲ? ಓಕೆ ನೋಡಿ, ಯೋಗರಾಜ್ ಅವರು ಚಿಲ್ಲಿ ಯಾವ್ದ್ರಲ್ಲಿ ಮಾಡಿರೋದು? ಅದು ಯಾವ್ದ್ರಲ್ಲಿ ಮಾಡಿರೋದು? ಇದು ಆಲ್ಕೋಹಾಲ್ ಅಲ್ಲ, ಫ್ರೂಟ್ಸಲ್ಲಿ ಮಾಡಿರ್ತಾರೆ. ಮನೇಲಿ ಕುಡಿಸಿದ್ರೆ ನಾವು ಕುಡಿಬೇಕಷ್ಟೇ. ಮನೇಲಿ ರೂಮಿಂದ ರೈಸ್ ಬಾತ್ ಮಾಡ್ಕೊಂಬಂದಿದ್ವಿ. ಕಲಿಸ್ತಾ ಇದ್ವಿ. ಮಧ್ಯಾಹ್ನ ಊಟಕ್ಕೇ ರೆಡಿ ಮಾಡ್ಕೊಂಬಂದಿದ್ವಿ ಬೆಳಗ್ಗೆನೆ. ರೋಡಲ್ಲಿ ಒಂದು ಮಂಡಿ ಅಂತ ಊರ ಹೆಸರು, ಅದ್ರ ನಿಯರ್ ಇದ್ದೀವಿ. ಇಲ್ಲೊಂದು ಡ್ಯಾಮ್ ಇದೆ. ಡ್ಯಾಮ್ ಪಕ್ಕದಲ್ಲಿ ನಿಂತ್ಕೊಂಡು ಇವೆಲ್ಲ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ನವ್ಯಾ, ರೈಸ್ ಬಾತ್ ಹೆಂಗಿದೆಯಮ್ಮ? ಚೆನ್ನಾಗಿದೆಯಾ? ಎಷ್ಟು ಚೆನ್ನಾಗಿದೆ? ಹೆಂಗಿದೆ ಊಟ? ರೈಸ್ ಬಾತ್ ಮಾಡಿದ್ವಿ, ರೂಮಲ್ಲಿ ಮಾಡ್ಕೊಂಡಿದ್ವಿ. ಬ್ಯಾಕ್ ವಾಟ್ರು ಇದೆ, ಡ್ಯಾಮ್ ಇದೆ. ಬ್ಯಾಕ್ ವಾಟ್ರಲ್ಲಿ ರೈಸ್ ಬಾತ್ ತಿಂತಾ ಇದ್ವಿ. ಇನ್ನು ಬಿಸಿ ಬಿಸಿ ಇದೆ. ಗಿರಿಶಂಕರ್ ಹೆಂಗಿದೆ? ಇವರು ಸೂಪರ್ ಚೆನ್ನಾಗಿದೆ. ಗೊಜ್ಜೋಲಿ ಚೆನ್ನಾಗಿದೆ. ಆಂಟಿ ಹೆಂಗಿದೆ ಊಟ? ಪಪ್ಪ ಮಮ್ಮ ಆಂಟಿ ಹೆಂಗಿದೆ ನಿಮ್ಮ ಊಟ? ಆಂಟಿ ಚೆನ್ನಾಗಿದೆ ನೋಡಿ ಗೈಸ್, ನಾವು ಮಾಡಿರೋ ರೈಸ್ ಬಾತು ನಮ್ಮ ಜೈ ಬಜರಂಗ ಬಲಿ ಸ್ವಲ್ಪ ಟೇಸ್ಟ್ ನೋಡ್ತಾ ಇದ್ದಾನೆ. ಚೆನ್ನಾಗಿದೆಯಾ ಬಜರಂಗ ಬಲಿ? ಚೆನ್ನಾಗಿದೆಯೇನಪ್ಪ ಬಜರಂಗ ಬಲಿ? ಹೆಸರಿದೆ